ಏನು ಅಂದರೆ ಹಿಂಗೆ ಜಾಸ್ತಿ ಮಾಡ್ಕೊಂಡ್ರೆ ಬಾಡಿಗೆ ಮನೇಲಿ ಜೀವನ ಮಾಡೋರಿಗೆ ಮಂತ್ಲಿ ಇವಾಗ ಇಲ್ಲಿ ಕಟ್ಟೋದಕ್ಕೆ 10,000 ರೂಪಾಯಿ ಬಾಡಿಗೆ ಸಿಂಗಲ್ ಬೆಡ್ರೂಮೇ ಸಿಗ್ತಾ ಇಲ್ಲ. ಅದ್ರಲ್ಲಿ ಗ್ಯಾಸ್ 1,500 2,000 ಗಂಟ ಮಾಡ್ಕೊಂಡೋದ್ರೆ ತಿನ್ಬೇಕಾ ಬದುಕಬೇಕಾ ಏನು ಮಾಡಬೇಕು? ಈಗ ಕೂಲಿ ಮಾಡೋರು ಎಲ್ಲೆಲ್ಲಿರೋರೇ ಬಂದು ಬೆಂಗಳೂರಲ್ಲಿ ಬದುಕ್ತಾವ್ರೆ. ಇಲ್ಲಿ ಊಟ ಬೆಳೆದವ್ರಿಗೆ ಜಾಗ ಸಿಗ್ತಾ ಇಲ್ಲ. ಒಂದು ಎರಡನೇದ್ರಲ್ಲಿ ಗೌರ್ಮೆಂಟ್ ಹಿಂಗೆ ಮಾಡ್ಕೊಂಡ್ರೆ ಇಲ್ಲಿ ಊಟ ಬೆಳೆದವ್ರು ಎಲ್ಲಿಗೆ ಹೋಗ್ಬೇಕೋ ಗೊತ್ತಾಗ್ತಾ ಇಲ್ಲ. ಎಲ್ಲಾನು ರೇಟ್ ಆಗ್ತಾ ಇದೆ, ಸ್ಯಾಲ್ರಿಗಳು ಮಾತ್ರ ಇನ್ಕ್ರೀಸ್ ಆಗ್ತಿಲ್ಲ. ವರ್ಕ್ ಮಾಡ್ತಾ ಇದೀವಲ್ಲ, ಸ್ಯಾಲ್ರಿ ಮಾತ್ರ ಇವತ್ತುವರೆಗೂ ಹೈಕ್ ಆಗಿಲ್ಲ. ಅದೇ 300 ರೂಪಾಯಿ, ಅದೇ 400 ರೂಪಾಯಿಗೆ ಒಂದು ಮನುಷ್ಯಗೆ ಸಾಧಾರಣವಾಗಿ 300 ರುಪೀಸ್ ಬೇಕು. ರೆಂಟು, ಫುಡ್ಡು ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್, ಟ್ರಾವೆಲ್ ಅಲೌನ್ಸಸ್ 300 ರೂಪಾಯಿ. ಅದರ 100 ರೂಪಾಯಿ, ಆ 100 ರೂಪಾಯಿ ತೊಗೊಳೋ ಸಾಲಾಗಿ ಕಟ್ಟೋಕ್ಕಾಗಲ್ಲ. ಸೊ ಸ್ಯಾಲ್ರಿನ ಕೂಡ ಕಷ್ಟಪಡೋರಿಗೆ ಸ್ಯಾಲ್ರಿನೂ ಹೈಕ್ ಮಾಡಿದ್ರೆ ಪರವಾಗಿಲ್ಲ. ಗೌರ್ಮೆಂಟ್ ಅವರು ಮಿನಿಮಮ್ ವೇಜಸ್ ಅಂತ ಫಿಕ್ಸ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ಹೆಲ್ಪ್ ಆಗುತ್ತೆ. ಈಗ ನಾವು ಮಾಡ್ತಿರೋದು ಮನೆ ಕೆಲಸ ಆಯಿತಾ, ಇದರಲ್ಲಿ ಗೌರ್ಮೆಂಟೆಲ್ಲ ಅವ್ರಿಗೇನೋ ಕೆಲಸ ಕೊಡ್ತಾರೆ, ಅವ್ರಿಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ವರ್ಷ ಆದರೆ. ಈಗ ನಾವು ಮನೆ ಕೆಲಸ ಮಾಡೋರಿಗೆ ಕೇಳಿದ್ರೆ ಏನಂತಾರೆ, ಅಯ್ಯೋ ಅಷ್ಟ ಇಲ್ಲ ಇಷ್ಟೇ ಕೊಡೋದು ಅಂತಾರೆ. ನಾವೇನು ಮಾಡಬೇಕು? ನಮ್ಮಂಥವ್ರಿಗೆ ಬದುಕೋಕೆ ತುಂಬ ಕಷ್ಟ ಆಗ್ತಿದೆ. ಆ ಕಡೆ ಮೇಲೆ ಅವರು ಚೆನ್ನಾಗಿದ್ದಾರೆ, ಈ ಕಡೆ ಕೆಳಗಡೆ ಚೆನ್ನಾಗಿ ಮಧ್ಯ ಇರೋರು ನಾವು ತುಂಬ ಇದಾಗ್ತಾ ಇದ್ದೀವಿ. ಇಲ್ಲ ಇವಾಗ 950 ರೂಪಾಯಿ ಏನೋ ಗ್ಯಾಸು ಇದು ಇದ್ದಿದ್ದು, ಅದರಲ್ಲಿ ಇವಾಗ 1,000 ರೂಪಾಯಿ ಅಂತಂದರೆ 100 ರೂಪಾಯಿ 2 kg ಅಕ್ಕಿ ಬರುತ್ತೆ. 2 ದಿನ ಕಾಲ ಕಳೆಯುತ್ತೆ ನಮಗೆ. ಆ ಥರ ಆಗುತ್ತೆ. ಅದನ್ನು ಕಮ್ಮಿ ಮಾಡಬೇಕು. ಇನ್ನೊಂದೇನು ಅಂದರೆ ಈ ಥರ ನಮ್ಮಂಥ ಕೂಲಿ ನಾಲಿ ಮಾಡೋರಿಗೆ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಸರ್, ಒಂದು ಕ್ವಶನು, ಒಂದು ಪ್ರಾಪರ್ಟಿ ಅಂದರೆ ಗೌರ್ಮೆಂಟ್ ಪ್ರಾಪರ್ಟಿಯಲ್ಲಿ 13 ಮನೆ ಇತ್ತು. ಆ ಮನೇನ ತಳ್ಳಿ ಇವಾಗ 15 ಇಯರ್ಸ್ ಆಗ್ತಿದೆ. ಒಂದು ಮನುಷ್ಯನ ಅಲ್ಲಿಂದ ವೇಕೆಟ್ ಮಾಡೋವಾಗ ಗೌರ್ಮೆಂಟ್ ಎಲ್ಲಾದರೂ ಅವ್ರಿಗೆ ಅಲರ್ಟ್ ಮಾಡ್ಬೇಕು ತಾನೆ. ಅಲರ್ಟ್ ಮಾಡಿನೇ ತಾನೆ ಅವ್ರನ್ನ ವೇಕೆಟ್ ಮಾಡಬೇಕು. ಮನೇನ ವಿತೌಟ್ ಇನ್ಫಾರ್ಮೇಷನಲ್ಲಿ ತಳ್ಳಿಬಿಟ್ರು. 13 ಮನೆಯೂ ಬೀದಿಗೆ ಬಿತ್ತು. ಅವ್ರಿಗೆ ಆಲ್ಟರ್ನೇಟಿವ್ ಸೋರ್ಸ್ ಟಿಲ್ ಇವತ್ತುವರೆಗೂ ತೋರಿಸಲಿಲ್ಲ. ಇದು ಯಾವ ವಿಧದಲ್ಲಿ ಗೌರ್ಮೆಂಟ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪಾರ್ಕ್ ಮಾಡಿದ್ದಾರೆ. ಈಗ ಅದು ಪಾರ್ಕ್ ಹತ್ರ 30 ವರ್ಷದಿಂದ ಇದ್ದೀವಿ. 30 ವರ್ಷದಿಂದ ಇದ್ದವ್ರನ್ನ ಕೇಳ್ದ ಒಂದು ನೋಟಿಸ್ ಕೊಡ್ದ ನಮಗೆ ತಳ್ಳಿಬಿಟ್ಟು ಮನೆಗಳು ಕೊಡ್ತೀವಿ ಅಂದವರು ಇನ್ನೂ ಇವತ್ತುವರೆಗೂ 15 ವರ್ಷ ಆಯಿತು. ನಾವು ಬೇಕಂದ್ರೆ ಫೋಟೋಗಳು, ನಮ್ಮ ತಳ್ಳಿರೋದು ಫೋಟೋಗಳು, ಇದ್ದಿದ್ದು ಫೋಟೋಗಳು, ಕರೆಂಟ್ ಹಾಕ್ಸಿರೋದು ಎಲ್ಲಾನೇ ಬೇಕಂದ್ರೆ ಫೋಟೋಗಳು ನಾವು ಕೊಡ್ತೀವಿ. ಯಾರೂ ಏನು ಹೇಳಲಿಲ್ಲ, ಜವಾಬೇ ಹೇಳಲಿಲ್ಲ ಯಾರೂ. ಏನಂದ್ರು ಕೊಡ್ತೀವಿ. ಇನ್ನೊಂದೇನಂದ್ರೆ ಇವಾಗ ನಾವು 30 ವರ್ಷದಿಂದ ಒಂದು ಗೌರ್ಮೆಂಟ್ ಜಾಗದಲ್ಲಿ ಇದ್ದೀವಿ ಅಂದರೆ ಅಲ್ಲೊಂದು ಪಾರ್ಕ್ ಬರುತ್ತೆ ಅಂದರೆ ನಿಮಗೆ ಬೇರೆ ಕಡೆ ಎಲ್ಲನ್ನ ಕೊಟ್ಟುಬಿಟ್ಟೆ ನಾವು ಇವಾಗ ನಾವು ಇರೋದು ಒಂದು ಸೈಟು ಅಂದರೆ ಅಟ್ಲೀಸ್ಟ್ 10ಕ್ಕೆ 10 ಆದ್ರೂ ಕೊಡಬೇಕಲ್ವ, ಒಂದು ರೂಮ್ ಕಟ್ಕೊಳೋ ಥರನೂ. ಆ ಥರ ಕೂಡ ಮಾಡ್ದಿದ್ದಂಗೆ 15 ವರ್ಷದಿಂದ ಬಿಟ್ಟು ಇವಾಗಿಲ್ಲ, ಏನೂ ಇಲ್ಲ. ಕೇಳಿದ್ರೆ ಯಾರು ಇವಾಗ ಕಿವಿಗೆ ಹಾಕೊಂತಿಲ್ಲ. ಇಲ್ಲ ಸರ್, 13 ಮನೇನ ಶಿಫ್ಟ್ ಮಾಡೋಗಿ ಏನಂತ ಅವರೆಲ್ಲರೂ ಹೇಳಿದ್ದೆ, ಬಂದು ನಿಮಗೆ ಇನ್ನೊಂದು ಕಡೆ ಅಲರ್ಟ್ ಆಗಿದೆ ಲಕ್ಷ್ಮೀಪುರ ಅಂತ ಹೇಳಿದೆಷ್ಟೋ ಅಷ್ಟೇ. ಆದರೆ ಇವತ್ತುವರೆಗೂ ಲಕ್ಷ್ಮೀಪುರದಲ್ಲಿ ತೋರಿಸಲಿಲ್ಲ ಸರ್. ಅವಕ್ಕೆ ಅವ್ರನ್ನ ಅಲ್ಲಿಂದ ಕ್ಲಿಯರ್ ಮಾಡಿಸ್ಬೇಕು. ಕ್ಲಿಯರ್ ಮಾಡಿ ಆದಮೇಲೆ ಅಷ್ಟೇ. 15 ಇಯರ್ಸ್ ಆಗಿದೆ ಅವ್ರಿಗೆ. ಇವತ್ತುವರೆಗೂ 13 ಮನೇನು ಓಡಾಡ್ತಾನೆ ಇದ್ದಾರೆ. ಇನ್ನು ಅವ್ರು ಸತ್ತೋದ್ಮೇಲೆ ನೆಕ್ಸ್ಟ್ ಆ ಕೇಸೇ ಕ್ಲೋಸ್ ಆಗ್ಬಿಡುತ್ತೆ ಅನ್ಕೊಂತಿದ್ದು ಸರ್. ಆಮೇಲೆ ಆ ಕ್ವಶನ್ ರೈಸ್ ಮಾಡೋಕ್ಕೆ ಯಾರೂ ಇಲ್ಲ. ಯಾಕಂದ್ರೆ ನಮ್ಮ ಮಕ್ಕಳೆಲ್ಲ ಯಾರು ಓಡಾಡಲ್ಲ. ಅಂದರೆ ಮನೆ ಎಷ್ಟು ಇಂಪಾರ್ಟೆಂಟ್ ಸರ್. ನೀವು ಈಸಿಯಾಗೆಲ್ಲ ಮಾಡಿಬಿಟ್ರಿ. ಗೌರ್ಮೆಂಟ್ ಕಡೆ ಪ್ರಾಪರ್ಟಿನೇ ಇಲ್ವಾ ಗೌರ್ಮೆಂಟ್ದು? ಇರೋರಿಗೆ ಕೊಡ್ತಾ ಇದೆ ಗೌರ್ಮೆಂಟ್, ಯಾಕೆ ಇಲ್ಲ ಅನ್ನೋರ್ಗೆ ಕೊಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಕ್ವಶನ್ಗೆ ಇವಾಗ ಅಲ್ಲಿ ಅಮೌಂಟ್ ಬರುತ್ತೆ. ಇವಾಗ ನಮಗೆ ಸ್ವಂತ ಮನೆ ಇದೆ, ನನಗಿದೆ, ಆಮೇಲೆ ನನ್ನ ತಮ್ಮನಿಗಿದೆ, ನನ್ನ ಹೆಂಡತಿಗಿದೆ, ನನ್ನ ಮಗನಿಗಿದೆ. ಆ ಥರ ಬೇರೆ ಬೇರೆ. ನನ್ನ ಮಗನಿಗಿಲ್ಲ, ನನ್ನ ತಂಗಿಗಿಲ್ಲ. ಇರೋರಿಗೆ ಒಂದೇ ಮನೆಯಲ್ಲೇ 4 ಜನ ಇರೋದು. ಇನ್ನೊಂದು ಮಾತು ಹೇಳ್ತೀನಿ, ಯಾರು ಅಮೌಂಟ್ ಕೊಡ್ತಾರೆ ಅಂದರೆ ಅವ್ರಿಗೆ ಆಗ್ತಿದೆ ಸರ್. ಓಪನಾಗಿ ಹೇಳ್ಬೇಕಂದ್ರೆ ನೀವು ಅಮೌಂಟ್ ಕೊಡ್ತೀರಾ, ನಿನ್ಗೆ ಅಲರ್ಟೆಡ್. ಬಟ್ ನಮ್ಮ ಹತ್ರ ಅಮೌಂಟ್ ಇಲ್ಲ, ನಾನೇನು ಕೊಡಬೇಕು? ನನಗೆ ತಾನೇ ಗೌರ್ಮೆಂಟ್ ಅಲರ್ಟ್ ಮಾಡಿದೆ, ನಾನೇ ತಾನೇ ಗೌರ್ಮೆಂಟ್ ನನಗೆ ಅಲರ್ಟ್ ಮಾಡಿದೆ, ನಾನೇನು ಅಮೌಂಟ್ ಕೊಡಬೇಕು ಅದು ನಂಗೆ ಗೊತ್ತಿಲ್ಲ. ಬಟ್ ಅಮೌಂಟ್ ಇರೋರಿಗೆ ಹೋಗ್ತಿದೆ ಸರ್. ಇವತ್ತುವರೆಗೂ 13 ಮನೆ ರೋಡಲ್ಲಿ ಬಿದ್ದಿದೆ. ಆದರೆ ಅದಕ್ಕೋಸ್ಕರ ಒಬ್ಬರು ಕೂಡ, ಮೇ ಬಿ ಎಷ್ಟೋ ಸಂಘಗಳಿದೆ ನಂಗೆ ಗೊತ್ತಿಲ್ಲ ಸರ್, ಒಬ್ಬರು ಕೂಡ ಕ್ವಶನ್ ರೈಸ್ ಮಾಡಿಲ್ಲ. ಬಟ್ ನಾನು ಅವತ್ತೇ ಇವ್ರ ಹತ್ರ ಹೇಳಿದೆ, ಆ ರೋಡ್ನ ಬ್ಲಾಕ್ ಮಾಡಿ ಹೋಗಕ್ಕೆ ಬಿಡಲಿಲ್ಲ ಅಂದಿದ್ರೆ ಎಲ್ಲಿರೋ ಕಲೆಕ್ಟ್ರ್ ಕೂಡ ಓಡಿ ಬಂದಿರೋರು. ನೀವು ಅದು ಮಾಡಿಲ್ಲ. ಸೊ ಇವತ್ತುವರೆಗೂ ನಿಮಗೆ ಕೇಳೋಕ್ಕೆ ಯಾರೂ ಇಲ್ಲ. ಮೇ ಬಿ ಸರ್ ನೀವೇನಾದರೂ ಹೆಲ್ಪ್ ಮಾಡಬೇಕಂದ್ರೆ ಆ 13 ಮನೆಗೂ ಸ್ವಲ್ಪ ಹೆಲ್ಪ್ ಮಾಡಿ. ಅವತ್ತಿನಿಂದ ಇವತ್ತುವರೆಗೂ ಅದಕ್ಕೋಸ್ಕರ ಓಡಾಡ್ತಾನೆ ಇದ್ದಾರೆ. ಇನ್ನೂ ನ್ಯಾಯ ಸಿಕ್ಕಲಿಲ್ಲ. ನ್ಯಾಯಕ್ಕೋಸ್ಕರ ಓಡಾಡಿ ತುಂಬ ಇನ್ಮೇಲೆ ಇವ್ರಿಗೆ ಈ ಥರ ಆಗಿದೆ ಅಂತ ಗೊತ್ತಾದ್ಮೇಲೆ ಇನ್ನೊಂದ್ಸಲಿ ನಡೆದ್ರೇನು ಯಾರು ಆ ನ್ಯಾಯಕ್ಕೋಸ್ಕರ ಓಡಾಡಲ್ಲ. ಇವತ್ತು ಇವ್ರು ಓಡಾಡಿ ಇವ್ರಿಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ನಾಳೆ ಇನ್ನೊಬ್ರಿಗೆ ಇದು ನಡೆದ್ರೆ ಕೂಡ 1000 ಸಲ ಆಯಿತು ಸರ್.
ಸಾರ್ವಜನಿಕವಾಗಿ ಕೇಳ್ಕೊಳ್ಳಿ ಇದು. ಕೇಳಿ ಆಯಿತು. ಈಗ ನಾವೇನಂತ ಹೇಳಿದ್ರೆ ನಮ್ಮ ಏರಿಯಾ MLAಗೆ ನಾನು ಕೊಡೋ ಒಂದು ರಿಕ್ವೆಸ್ಟು 13 ಜನ ಮನೆಗೆ ಆಯ್ತಲ್ಲ, ನೀವು ನ್ಯಾಯ ಮಾಡಬೇಕು. ನೀವು ಒಂದು ಡೆಸಿಗ್ನೇಷನಲ್ಲಿ ಇದ್ದೀರಾ, ಮಾಡ್ಬೋದು ಅಂದ್ಕೊಂಡ್ರೆ ಮಾಡ್ಬೋದು. ಅವ್ರಿಗೆ ನೀವು ಜಸ್ಟಿಫೈ ಮಾಡಿದ್ರೆ ಅಂದರೆ ನಾಳೆ ಇನ್ನೊಬ್ರಿಗೆ ಇದು ನಡೆದ್ರೆ ಕೂಡ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಬಟ್ ನೀವು ಇವ್ರಿಗೆ ಜಸ್ಟಿಫೈ ಮಾಡಿಲ್ಲ ಅಂದರೆ ಇನ್ನೊಂದು ಈ ಥರ ಅನ್ಯಾಯ ನಡೆದ್ರೆ ಕೂಡ ಏನು ಓಡಾಡಿದ್ರೂ ನಮ್ಗೆ ನ್ಯಾಯ ನಡೆಯಲ್ಲ. ಏನು ಓಡಾಡಬೇಕಂತ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ.